ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಬಿಕಾಸ್ ನಿಮ್ಮ KCET 2026 ಅಪ್ಲಿಕೇಶನ್ ಫಾರ್ಮನ್ನು ಹೇಗೆ ಹಾಕಬೇಕು ಅಂತ ಫ್ರಮ್ ಸ್ಕ್ರ್ಯಾಚ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗಿದ್ದೀನಿ. ಓಕೆನಾ? ಸೊ ನಾನು ಜಸ್ಟ್ ನಿಮಗೆ ಈ ಸ್ಟೆಪ್ ಆದಮೇಲೆ ಇದು ಬರುತ್ತೆ, ಇದಾದಮೇಲೆ ಇದು ಮಾಡಿ ನೀವು ಅಂತ ನಿಮ್ಗೆ ಜಸ್ಟ್ ಹೇಳ್ತಾ ಹೋಗಲ್ಲ. ನಾನೇ ಖುದ್ದಾಗಿ ಡೀಟೇಲ್ಸನ್ನು ಎಂಟರ್ ಮಾಡೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಸೊ ಹೀಗೆ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಂಥ ಡೌಟ್ ಇದ್ರೂ ಕೂಡ ಅಲ್ಲೇ ಕ್ಲಿಯರಾಗಿ ಹೋಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ದೀರ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ಒಂದು ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದ್ರಿ ಅಂತಂದರೆ ನೀವು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿರುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಪ್ರತಿಯೊಂದು ಸ್ಟೆಪ್ಪಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗಿದ್ದೀನಿ ನಿಮಗೆ. ಸೊ ಅದಕ್ಕೋಸ್ಕರ ನೀವೇ ಖುದ್ದಾಗಿ ಅಪ್ಲಿಕೇಶನ್ನ ಹಾಕ್ಕೊಬೋದು. ಸರಿನಾ? ಸೊ ವಿಡಿಯೋ ಲೆಂತ್ ತುಂಬ ಆಯಿತು ಅಂತ ನಿಮಗೆ ಅನಿಸಿದರೆ ಸ್ವಲ್ಪ ಸ್ಪೀಡ್ ರೇಟನ್ನು ಜಾಸ್ತಿ ಇಟ್ಕೊಂಡು ನೋಡಿ. ಸ್ಪೀಡ್ ರೇಟನ್ನು ಬೇಕಾದ್ರೆ ಜಾಸ್ತಿ ಇಟ್ಕೊಳ್ಳಿ, ಬಟ್ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ನೀವು ಮಿಸ್ ಮಾಡ್ಕೊಬೋದಾಗಿರುತ್ತೆ. ಸರಿನಾ? ಸೊ ಅದಕ್ಕೋಸ್ಕರ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟು KEA ವೆಬ್ಸೈಟ್ ಅಂತ ಸರ್ಚ್ ಮಾಡಿ. ಓಕೆ, ಇಲ್ಲಿ ಫಸ್ಟ್ ಲಿಂಕ್ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ UGCET 2026 ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಫಸ್ಟೇ ಕಾಣಿಸ್ತಾ ಇದೆ ಆನ್ಲೈನ್ ಅರ್ಜಿ ಲಿಂಕ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಇವಾಗ ನಾವು ಫ್ರೆಶ್ ಅಪ್ಲಿಕೇಶನ್ ಹಾಕ್ತಾ ಇರೋದ್ರಿಂದ ನೀವು ಇಲ್ಲಿ ಹೊಸ ಬಳಕೆದಾರ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನ್ಯೂ ಯೂಸರ್ ರಿಜಿಸ್ಟರು. ಆಮೇಲೆ ನಮಗಿಲ್ಲಿ ಈ ರೀತಿ ಒಂದು ವೆಬ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕ್ವಶನ್ ಕೇಳ್ತಾ ಇದೆ, ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವಿರೆ ಅಂತ. ಸೊ ನಾವು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇನ್ ಕೇಸ್ ನೀವೇನಾದರೂ ಸ್ಟೇಟ್ ಬೋರ್ಡ್ ಬಿಟ್ಟು CBSE ICSE ಸೊ ಈ ರೀತಿ ಬೋರ್ಡ್ ಅಂಡರಲ್ಲಿ ನೀವು SSLC ಎಕ್ಸಾಮ್ ಬರ್ದಿದ್ದೀರ ಅಂತಂದರೆ ಇಲ್ಲಿ ನೋ ಅಂತ ಕೊಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಈಗ SSLC ರಿಜಿಸ್ಟರ್ ನಂಬರ್ ಹಾಕ್ತಿದ್ದೀನಿ ನಾನು. ಎಂಟ್ರ್ ಮಾಡಾಯಿತು. ಈಗ ವೆರಿಫೈ ಅಂತ ಕೊಡಬೇಕು. ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಓಕೆ, ವೆರಿಫೈ ಅಂತ ಕೊಟ್ಟಾದಮೇಲೆ ಇಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಶೋ ಆಗ್ತಿರುತ್ತೆ. ಅಂದರೆ ನಿಮ್ಮ ಜೆಂಡರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ನೇಮು, ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತಲ್ವ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಸೊ ಅದೇ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಓಕೆ, ಆಮೇಲೆ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಎಲ್ಲ ಕೂಡ ನಿಮ್ಮ ಈ ಒಂದು ರಿಜಿಸ್ಟರ್ ನಂಬರ್ ಮೂಲಕನೇ ಎಲ್ಲ ಡೇಟಾ ಫೆಚ್ ಆಗಿಬಿಡುತ್ತೆ. ಓಕೆನಾ? ಓಕೆ, ಈಗ ನಿಮ್ಮ ಸ್ಯಾಟ್ಸ್ ನಂಬರು ಎಲ್ಲದೂ ಕೂಡ ನಿಮ್ಮ ಈ ಒಂದು SSLC ರಿಜಿಸ್ಟರ್ ನಂಬರ್ ಮೂಲಕನೇ ಎಲ್ಲ ಫೆಚ್ ಆಗಿದೆ. ಓಕೆನಾ? ಸೊ ಇಲ್ಲಿ ನಾವು ನೆಕ್ಸ್ಟು ರಿಜಿಸ್ಟ್ರೇಷನ್ ಮೆಥಡನ್ನ ಚೂಸ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ನಾನು ಫಸ್ಟ್ ಮೆಥಡನ್ನೇ ಚೂಸ್ ಮಾಡ್ತೀನಿ. ಅಂದರೆ ನಮ್ಮ ಆಧಾರ್ ಡೀಟೇಲ್ಸನ್ನು ಕೊಟ್ಬಿಟ್ಟು ಡೇಟಾ ಫೆಚ್ ಮಾಡ್ಕೊಳೋದಕ್ಕೆ ನಾನು ಕನ್ಸೆಂಟ್ ಅಂದರೆ ಒಪ್ಪಿಗೆ ಕೊಡ್ತಾ ಇದ್ದೀನಿ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಏನು ತೋರಿಸ್ತಿದೆ, ಬೈ ಕ್ಲಿಕ್ಕಿಂಗ್ ಪ್ರೊಸೀಡ್ ಐ ವಾಲಂಟರಿಲಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ನಂಬರ್ ಆ್ಯಂಡ್ ಅಥೆಂಟಿಕೇಟ್ ಮೈ ಐಡೆಂಟಿಟಿ ವಿಯಾ ಸೆಕ್ಯೂರ್ ಪೋರ್ಟಲ್ ಆ್ಯಂಡ್ ಫೆಚ್ ಮೈ ಡೀಟೇಲ್ಸ್. ಓಕೆ, ನಾನು ಅದೇ ಹೇಳ್ದಲ್ವಾ, ಡೇಟಾ ಫೆಚ್ ಮಾಡೋದಕ್ಕೆ ನಾನು ಒಪ್ಪಿಗೆ ಕೊಡ್ತಾ ಇದ್ದೀನಿ, ಕನ್ಸೆಂಟ್ ಕೊಡ್ತಾ ಇದ್ದೀನಿ ಅಂತ. ಓಕೆ, ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಈಗ ನಾವು ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಓಕೆನಾ? ಓಕೆ, ನಾನಿವಾಗ ಆಧಾರ್ ನಂಬರ್ ಎಂಟ್ರ್ ಮಾಡಾಯಿತು. ಸೊ ಈ ಒಂದು ಬಾಕ್ಸ್ನಲ್ಲಿ ಟಿಕ್ ಮಾಡಿ. ಸೊ ನನ್ನ ಆಧಾರ್ ಸಂಖ್ಯೆಯನ್ನು ಬಳಸಲು ನನ್ನ ಸಮ್ಮತಿಯನ್ನು ನೀಡುತ್ತೇನೆ ಅಂತ. ಓಕೆನಾ? ಆಮೇಲೆ ದೃಢೀಕರಣದ ವಿಧಾನವನ್ನು ಆಯ್ಕೆ ಮಾಡಿ. ನೀವು ಇಲ್ಲಿ ಫೇಸ್ ಕ್ಯಾಪ್ಚರ್ ಮಾಡ್ಕೋಬೋದು, ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಮಾಡ್ಕೋಬೋದು. ಸೊ ನಾನು ಬೆಟರ್ ಆಪ್ಷನ್ OTP ಮೂಲಕ ಹೋಗ್ತೀನಿ. ಆಮೇಲೆ ಜನರೇಟ್ OTP ಅಂತ ಕೊಡಬೇಕಾಗುತ್ತೆ ಇಲ್ಲಿ. ಇದು ನಿಮ್ಮ ಆಧಾರ್ ನಂಬರು ಯಾವ ಮೊಬೈಲಿಗೆ ಲಿಂಕ್ ಆಗಿರುತ್ತಲ್ವಾ, ಸೊ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಜನರೇಟ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ನೋಡ್ಬೋದು OTPಯನ್ನು SMS ಮೂಲಕ ಕಳಿಸಲಾಗಿದೆ ಅಂತ ಬಂತು. ಓಕೆ, ಈಗ OTP ಬಂದಿರುತ್ತೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ. ನಾನಿವಾಗ OTP ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ.
ಸೊ ನೆಕ್ಸ್ಟು ನೀವಿಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಎಂಟ್ರ್ ಮಾಡಬೇಕಾಗುತ್ತೆ, ನ್ಯಾಷನಾಲಿಟಿ, ಇಮೇಲು, ಮೊಬೈಲ್ ನಂಬರು, ಆಮೇಲೆ ಪಾಸ್ವರ್ಡ್ ಸೆಟ್ ಮಾಡಬೇಕಾಗುತ್ತೆ. ಸೊ ಅದನ್ನ ಇವಾಗ ಮಾಡೋಣ. ಫಸ್ಟು ನಿಮ್ಮ ವಿದ್ಯಾರ್ಹತೆ ಏನಂತ ಕೇಳ್ತಾ ಇದೆ. ಸೆಕೆಂಡ್ PUC 12th ಸ್ಟ್ಯಾಂಡರ್ಡ್ ಸೈನ್ಸ್. ಓಕೆ, ನೆಕ್ಸ್ಟು ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಿ, ಇಂಡಿಯನ್ನು. ಆಮೇಲೆ ಇಮೇಲ್ ID ಎಂಟ್ರ್ ಮಾಡಬೇಕಾಗುತ್ತೆ. ಓಕೆ, ನಾವು ಇವಾಗ ಇಮೇಲ್ ಎಂಟ್ರ್ ಮಾಡಾಯಿತು. ಇವಾಗ ಆ ಒಂದು ಇಮೇಲ್ ID-ಗೆ OTP ಬಂದಿರುತ್ತೆ. ಸೊ ನಾವು ಇವಾಗ OTP ಎಂಟ್ರ್ ಮಾಡೋಣ. 0. ಓಕೆ, ಎಂಟ್ರ್ ಮಾಡಿದ್ವಿ. ನೆಕ್ಸ್ಟ್ ಇವಾಗ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಬೇಕು. ಮೊಬೈಲ್ ನಂಬರ್ ಎಂಟ್ರ್ ಮಾಡೋಣ ಇವಾಗ. ಓಕೆ, ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿದ್ವಿ. ಓಕೆ, ಇವಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಒಂದು OTP ನಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ಈಗ ಎಂಟ್ರ್ ಮಾಡಿದ್ವಿ. ಸೊ ಇವಾಗ ಇಲ್ಲಿ ನಾವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ನಾವು ಇವಾಗ ಪಾಸ್ವರ್ಡ್ ಎಂಟ್ರ್ ಮಾಡಿದ್ವಿ. ಇಲ್ಲಿ ಅಪ್ಲೋಡ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಕ್ಯಾಂಡಿಡೇಟ್ಸ್ ಫೋಟೋ ಅಂತ ಇದೆ. ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದು ಮ್ಯಾಕ್ಸಿಮಮ್ 50 KB ಮಾತ್ರ ಇರಬೇಕಾಗುತ್ತೆ. ಓಕೆನಾ? ನೀವು ಅಪ್ಲೋಡ್ ಮಾಡ್ತಿರುವಂಥ ಫೋಟೋ PNG ಮತ್ತು JPG ಫಾರ್ಮೇಟಲ್ಲಿ ಇರಬೇಕು. ಓಕೆನಾ? ಅದಕ್ಕೋಸ್ಕರ ನಾನು ಕನ್ವರ್ಟ್ ಮಾಡಿದೆ ಇವಾಗ. ಸೊ ನೆಕ್ಸ್ಟ್ ಇವಾಗ ನಾನು ಕ್ಯಾಪ್ಚಾ ಎಂಟ್ರ್ ಮಾಡ್ತೀನಿ. UHY ಕ್ಯಾಪ್ಸ್ V. ಓಕೆ, QD. ಓಕೆ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮ್ಮದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಂಗೆ. ಓಕೆ ಓಕೆ, ಇನ್ಫಾರ್ಮೇಷನ್ ದ ಆನ್ಲೈನ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್. ಯುವರ್ ಲಾಗಿನ್ ಡೀಟೇಲ್ಸ್, ಅಪ್ಲಿಕೇಶನ್ ನಂಬರು, ಇದು ಪಾಸ್ವರ್ಡು ನಾವೇನು ಕ್ರಿಯೇಟ್ ಮಾಡಿರ್ತೀವಲ್ವ ಅದಾಗಿರುತ್ತೆ. ಐ ಹ್ಯಾವ್ ನೋಟೆಡ್ ಡೌನ್ ಯೂಸರ್ ID ಆ್ಯಂಡ್ ಪಾಸ್ವರ್ಡ್. ಸೊ ಇಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ತೋರಿಸ್ತಾರೆ. ಓಕೆನಾ? ಸೊ ಅದನ್ನ ನೀವು ಅದನ್ನ ನೀವು ಒಂದು ಹತ್ರ ಬರೆದಿಟ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ನೀವೀಗ ಹೊಸ ಯೂಸರ್ ಅಲ್ಲ ಇವಾಗ, ಯಾಕಂದರೆ ನೀವು ರಿಜಿಸ್ಟರ್ ಮಾಡ್ಕೊಂಡು ಆಯಿತು, ಅಪ್ಲಿಕೇಶನ್ ನಂಬರ್ ಕೂಡ ನಿಮ್ಮ ಹತ್ರ ಸಿಕ್ಕಾಯಿತು. ಇವಾಗ ನೀವು ಲಾಗಿನ್ ಆಗಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ನಂಬರ್ ಏನಿದೆ ಅಲ್ವಾ, ಸೊ ಈ ಒಂದು ಅಪ್ಲಿಕೇಶನ್ ನಂಬರ್ನ ನೀವು ಎಂಟ್ರ್ ಮಾಡಿಬಿಟ್ಟು ಪಾಸ್ವರ್ಡ್ ಹೆಂಗೆ ಕ್ರಿಯೇಟ್ ಮಾಡಿದ್ದೀರಾ, ಸೊ ಆ ಒಂದು ಪಾಸ್ವರ್ಡ್ನ ನೀವು ಎಂಟ್ರ್ ಮಾಡಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು ಓಕೆ ಅಂತ ಕ್ಲಿಕ್ ಮಾಡಿಲಿ. ನೆಕ್ಸ್ಟು ಇವಾಗ ಏನು ಅಪ್ಲಿಕೇಶನ್ ನಂಬರು, ಇವಾಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯ್ತು ನಮ್ಮದು. ಓಕೆನಾ? ಸೊ ಇವಾಗ ಅಲ್ಲಿ ಕೊಟ್ಟಿರುವಂಥ ಅಪ್ಲಿಕೇಶನ್ ನಂಬರ್ ಹೆಂಗೆ ಕೊಟ್ಟಿದ್ರು, ಸೊ ಅದನ್ನ ಎಂಟ್ರ್ ಮಾಡಿಬಿಟ್ಟು ಮತ್ತು ಪಾಸ್ವರ್ಡ್ ಎಂಟ್ರ್ ಮಾಡಿ ಕ್ಯಾಪ್ಚಾನ ಎಂಟ್ರ್ ಮಾಡಿಬಿಟ್ಟು ನಾವು ಲಾಗಿನ್ ಆಗಬೇಕಾಗುತ್ತೆ. ಅಪ್ಲಿಕೇಶನ್ ನಂಬರು, ಓಕೆ, ಪಾಸ್ವರ್ಡ್ ನೀವು ಅಲ್ಲಿ ಏನು ಕ್ರಿಯೇಟ್ ಮಾಡಿದ್ದೀರಲ್ವಾ, ಸೊ ಆ ಒಂದು ಪಾಸ್ವರ್ಡ್ನ ನೀವು ಎಂಟ್ರ್ ಮಾಡಬೇಕಾಗತ್ತೆ. ನೆಕ್ಸ್ಟು ಕ್ಯಾಪ್ಚಾ ಎಂಟ್ರ್ ಮಾಡಿ. ಓಕೆ, ಕ್ಯಾಪ್ಚಾ ಎಂಟ್ರ್ ಮಾಡಿದ್ವಿ, ಅಪ್ಲಿಕೇಶನ್ ನಂಬರ್ ಎಂಟ್ರ್ ಮಾಡಿದ್ವಿ. ಸೊ ನೆಕ್ಸ್ಟು ಇಲ್ಲಿ ನಿಮಗೆ ಲಾಗಿನ್ ಯೂಸಿಂಗ್ OTP ಅಂತಲೂ ಇದೆ, ಲಾಗಿನ್ ಯೂಸಿಂಗ್ ಫೇಸ್ ರೆಕಾಗ್ನಿಷನ್ ಕೂಡ ಇದೆ. ಸೊ ಬೆಸ್ಟ್ ಆಪ್ಷನ್ ನಮಗೆ OTP. ಓಕೆನಾ? ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ. ಇವಾಗ ಏನಾಗುತ್ತೆ, ಮೊಬೈಲ್ ನಂಬರ್ ಏನು ಎಂಟ್ರ್ ಮಾಡಿದ್ರಲ್ವಾ, ಸೊ ಆ ಒಂದು ಮೊಬೈಲ್ ನಂಬರ್ಗೆ OTP ಸೆಂಡ್ ಆಗಿರುತ್ತೆ. ಸೊ ಆ ಒಂದು OTP ನಾವೀಗ ಎಂಟ್ರ್ ಮಾಡಬೇಕು. 259. ಓಕೆ, ಎಂಟ್ರ್ ಮಾಡಿದ್ವಿ. ನೆಕ್ಸ್ಟ್ ವೆರಿಫೈ OTP ಅಂತ ಕೊಡಿ. ಕ್ಲಿಕ್ ಮಾಡಿದೆ ವೆರಿಫೈ OTP ಮೇಲೆ. ಓಕೆ, ಇವಾಗ ಈ ಒಂದು ಇಂಟರ್ಫೇಸ್ಗೆ ನಾವು ಬಂದ್ವಿ. ಸೊ ಇಲ್ಲಿ ನೋಡ್ಬೋದು, ನೀವು ಅಪ್ಲೋಡ್ ಮಾಡಿರುವಂಥ ಫೋಟೋ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ನಾವಿಲ್ಲಿ ಪ್ರೀವಿಯಸ್ ಇಯರ್ ಡೇಟಾ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಕ್ವಶನ್ ಕೇಳುತ್ತೆ ನಿಮಗೆ, ನೀವು ಹಿಂದಿನ ವರ್ಷದಲ್ಲಿ CET ನೀಟ್ ಪರೀಕ್ಷೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರ ಅಂತ ಕೇಳುತ್ತೆ. ನೀವೇನಾದರೂ ರಿಪೀಟರ್ಸ್ ಆಗಿದ್ರೆ ಅಂತಂದರೆ ಇಲ್ಲಿ ಹೌದು ಅಂತ ಕೊಡಬೇಕಾಗುತ್ತೆ. ಓಕೆ, ನಾನು ಕೊಟ್ಟಾದ್ಮೇಲೆ ನಿಮಗೆ CET ನಂಬರು, ಇಯರು ಎಲ್ಲ ಎಂಟ್ರ್ ಮಾಡೋದಾಗಿರುತ್ತೆ. ಸೊ ಅದನ್ನ ಎಂಟ್ರ್ ಮಾಡಿ. ಸೊ ಇಲ್ಲಿ ನಾನು ಇಲ್ಲ ಅಂತ ಕೊಟ್ಟಿದ್ದೀನಿ. ಓಕೆನಾ? ಫ್ರೆಶರ್ಸ್ ಆಗಿರೋದ್ರಿಂದ ಇಲ್ಲ ಅಂತ ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ಓಕೆ,
ನೆಕ್ಸ್ಟ್ ಅಂತ ಕೊಟ್ಟಾದ್ಮೇಲೆ ಅಪ್ಲಿಕೇಶನ್ ನಂಬರು ತಾನಾಗೆ ಫೆಚ್ ಆಗಿರುತ್ತೆ, ನಿಮ್ಮ ಸ್ಯಾಡ್ ಸಂಖ್ಯೆನೂ ಫೆಚ್ ಆಗಿರುತ್ತೆ, ಮತ್ತು ನಿಮ್ಮ ನೇಮು, ತಂದೆ ನೇಮು, ತಾಯಿ ಹೆಸರು, ಮತ್ತು ನಿಮ್ಮ ಡೇಟ್ ಆಫ್ ಬರ್ತು, ಮತ್ತು ನಿಮ್ಮ ಜೆಂಡರು, ಈ ಒಂದು ಡೀಟೇಲ್ಸು ತಾನಾಗೆ ಫೆಚ್ ಆಗಿರುತ್ತೆ, ನೀವು ಎಂಟರ್ ಮಾಡೋದಿರೋದಿಲ್ಲ. ಬಟ್ ನಿಮ್ಮ ರಿಲಿಜಿಯನ್ನು ಅಥವಾ ನೀವೇನಾದರೂ ಕ್ರಿಶ್ಚಿಯನ್ ಇದ್ದಲ್ಲಿ ಉಪಜಾತಿಯನ್ನು ಎಂಟರ್ ಮಾಡಬೇಕಾಗುತ್ತೆ, ನಿಮ್ಮ ಮದರ್ ಟಂಗು, ಮತ್ತು ನಿಮ್ಮ ಮೊಬೈಲ್ ನಂಬರು ಕೂಡ ಫೆಚ್ ಆಗಿರುತ್ತೆ, ಯಾಕಂದರೆ ನೀವು ಮೊದಲೇ ಎಂಟರ್ ಮಾಡಿರ್ತೀರಲ್ವ ಅದು, ಮತ್ತು ನಿಮ್ಮ ಇಮೇಲ್ ಐ ಡಿ ಕೂಡ ಫೆಚ್ ಆಗಿರುತ್ತೆ, ಮತ್ತು ನಿಮ್ಮ ಅಡ್ರೆಸ್ಸನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ, ಮತ್ತು ನಿಮ್ಮ ಪಿನ್ ಕೋಡು, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ನ್ಯಾಷನಾಲಿಟಿ, ರೆಸಿಡೆಂಟು, ಆಮೇಲೆ ವಿದ್ಯಾರ್ಹತೆ, ಇವೆಲ್ಲ ಡೀಟೇಲ್ಸನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಸರಿನಾ? ಆಮೇಲೆ ಇಲ್ಲೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂತಂದರೆ, ಇಲ್ಲಿ ರೆಸಿಡೆಂಟ್ ಅಂತ ಕೇಳ್ತಾರೆ. ಇಲ್ಲಿ ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಇರುತ್ತೆ. ನೀವೇನಾದರೂ ಇಂಡಿಯಾದಿಂದ ಹೊರಗೆ ವಾಸ ಮಾಡ್ತಿದ್ದೀರ ಅಂತಂದರೆ ಅಲ್ಲಿ NRI ಅಂತ ಕೊಡಬೇಕಾಗುತ್ತೆ. ಓಕೆನಾ? ಸೊ ಆಮೇಲೆ ಇಲ್ಲಿ ನಿಮಗೆ ಸೆಲೆಕ್ಟ್ ಮಾಡೋದಿರುತ್ತೆ, ಕಂಟ್ರಿ ಸೆಲೆಕ್ಟ್ ಮಾಡೋಕ್ಕೆ. ಓಕೆನಾ? ಸೊ ಅದನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನೀಗ ರೆಸಿಡೆಂಟ್ ಆಫ್ ಇಂಡಿಯಾ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟು ಸೇವ್ ಜನರಲ್ ಡೀಟೇಲ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಜನರಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ. ಇದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ. ಓಕೆ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಕ್ಯಾಂಡಿಡೇಟ್ ಸ್ಟಡಿ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗಿರುತ್ತೆ. ಓಕೆನಾ? ಬಟ್ ಎಂಟರ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ವಿಷಯ ತಿಳಿಸ್ಬೇಕು. ಅದೇನಪ್ಪ ಅಂತಂದರೆ, ನೀವು ಸ್ಯಾಡ್ ಸಂಖ್ಯೆನ ಎಂಟರ್ ಮಾಡಿರ್ತೀರಲ್ವಾ, ಸೊ ಅದ್ರ ಮೂಲಕ ನಿಮ್ಮ ಸ್ಟಡಿ ಡೀಟೇಲ್ಸ್ ಏನಾದರೂ ಫೆಚ್ ಆಗಿತ್ತು ಅಂತಂದರೆ ಫೈನ್, ನೀವೇನು ಮತ್ತೆ ಎಕ್ಸ್ಟ್ರಾ ಎಂಟರ್ ಮಾಡಬೇಕಾಗಿರೋಂಥ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಸೊ ಅದರಲ್ಲಿ ಮಿನಿಮಮ್ ನಿಮಗೆ 7 ವರ್ಷ ವೆರಿಫೈ ಆಗಿರಬೇಕು. ಓಕೆನಾ? ಸೊ ಆ ಒಂದು 7 ವರ್ಷದಲ್ಲಿ SSLC ಒಂದು ಇನ್ಕ್ಲೂಡ್ ಆಗಿರಬೇಕು, ಅಥವಾ 12th ನಿಮ್ಮ ಸೆಕೆಂಡ್ PUC ಇನ್ಕ್ಲೂಡ್ ಆಗಿರಬೇಕು. ಓಕೆನಾ? ಸೊ ಇಲ್ಲಿ ಎಷ್ಟು ಸೆಕೆಂಡ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ವೆರಿಫೈ ಆಗಿದೆ. ಸೊ ಬೇಕಾದರೆ ನೀವು ಏನು ಫಸ್ಟ್ ಸ್ಟ್ಯಾಂಡರ್ಡನ್ನು ನೀವು ಎಂಟರ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಕೂಡ ಎಂಟರ್ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ 11 ವರ್ಷ ಆಲ್ರೆಡಿ ವೆರಿಫೈ ಆಗಿದೆ, ಸೊ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇವಾಗ ನೆಕ್ಸ್ಟ್ ಅಂತ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಎಂಟರ್ ಮಾಡಿದ್ವಿ ನಾವು. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಎಲಿಜಿಬಿಲಿಟಿ ಕ್ಲಾಸನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಓಕೆನಾ? ಸೊ ನೀವೇನಾದರೂ ಕರ್ನಾಟಕದಲ್ಲಿ 7 ವರ್ಷ ಓದಿದ್ದೀರಾ ಅಂತಂದರೆ ನೀವು ಕ್ಲಾಸ್ A ಅಂಡರಲ್ಲಿ ಬರ್ತೀರಾ. ಓಕೆನಾ? ಸೊ ಇಲ್ಲಿ ಬಂದಿದೆ ನೋಡಿ ಆಲ್ರೆಡಿ ಕ್ಲಾಸ್ A ಅಂತ. ಓಕೆನಾ? ಸೊ ಅದೆಲ್ಲ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನೀವಿಲ್ಲಿ ಏನು ಇಯರ್ಸ್ ಆಫ್ ಸ್ಟಡಿ ಇನ್ ಕರ್ನಾಟಕ ಇದು 7 ಇಯರ್ಸ್ ಮೇಲೆ ಇತ್ತು ಅಂತಂದರೆ ನೀವು ಕ್ಲಾಸ್ A ಅಂಡರಲ್ಲಿ ಬರ್ತೀರಾ. ಓಕೆನಾ? ಓಕೆ, ನೆಕ್ಸ್ಟ್ ಕ್ಲಾಸ್ A ಎಲಿಜಿಬಿಲಿಟಿ ಕ್ಲಾಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಸೇವ್ ಎಲಿಜಿಬಿಲಿಟಿ ಕ್ಲಾಸ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದೆ. ಓಕೆ, ಎಲಿಜಿಬಿಲಿಟಿ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಕ್ಲಿಕ್ ಮಾಡಿದೆ. ಸೊ ನೆಕ್ಸ್ಟು ಏನು ಮಾಡಬೇಕಾಗುತ್ತೆ, ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ನಾವಿವಾಗ ರಿಸರ್ವೇಷನ್ ಸೆಕ್ಷನ್ಸ್ಗೆ ಬಂದಿದ್ದೀವಿ. ಸೊ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ನಾವು ನಮ್ಮ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಅಂದರೆ ನಿಮ್ಮ ಕ್ಯಾಸ್ಟ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇನ್ಕಮ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಸೊ ಈ ರೀತಿ ಡೀಟೇಲ್ಸನ್ನು ಇವಾಗ ಎಂಟರ್ ಮಾಡಬೇಕು. ಸೊ ಎಂಟರ್ ಯುವರ್ ಕ್ಯಾಟಗರಿ, ಕ್ಯಾಸ್ಟ್ ನೇಮ್, ಫ್ಯಾಮಿಲಿ, ಆ್ಯನ್ಯುವಲ್ ಇನ್ಕಮ್, ರೂರಲ್ ಕನ್ನಡ, ಕಲ್ಯಾಣ ಕರ್ನಾಟಕ. ಸೊ ಈ ರೀತಿ ಒಂದು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಎಂಟರ್ ಕರೆಕ್ಟ್ RD ನಂಬರ್ ಟು ಕ್ಲೇಮ್ ಕ್ಯಾಟಗರಿ ರಿಸರ್ವೇಷನ್. ಓಕೆನಾ? ಸೊ ನೀವು ಏನು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿರುವಂತಹ RD ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೇಮ್ ಮಾಡಲು ಬಯಸುವಿರಾ? ಓಕೆ, ಐ ವಾಂಟ್ ಟು ಕ್ಲೇಮ್ ಕ್ಯಾಟಗರಿ ಅಂಡರ್ SC ST ಕ್ಯಾಟಗರಿ 1. ಐ ವಾಂಟ್ ಟು ಕ್ಲೇಮ್ ಆಸ್ ಜನರಲ್ ಮೆರಿಟ್. GM ಸ್ಟೂಡೆಂಟ್ಸು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೀವು GM ಹೊರತುಪಡಿಸಿ ನೀವು ಬೇರೆ SC ST ಕ್ಯಾಟಗರಿ 1 2A 2B 3A 3B ಇದ್ದೀರಾ ಅಂತಂದರೆ ಸೊ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ? ಸೆಂಟ್ರಲ್ OBC ಅಕ್ಷರೇ. ಓಕೆ, ಕ್ಯಾಟಗರಿ RD ನಂಬರ್ ಸರ್ಟಿಫಿಕೇಟ್. ಇವಾಗ ನಾವು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿರುವಂಥ RD ನಂಬರ್ನ ಎಂಟರ್ ಮಾಡ್ತೀವಿ. ಓಕೆ, ನಾನಿವಾಗ RD ನಂಬರ್ ಎಂಟರ್ ಮಾಡಿದೆ. RD ನಂಬರ್ ಎಂಟರ್ ಮಾಡಿದ್ದಾದಮೇಲೆ ಚೆಕ್ RD ನಂಬರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಆವಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ ಈಗ. ಓಕೆ, ಈಗ ನಾವು RD ನಂಬರ್ ಎಂಟರ್ ಮಾಡಿದ್ವಿ. ಸೊ ಎಂಟರ್ ಮಾಡಿದ್ಮೇಲೆ ಈ ರೀತಿ ಒಂದು ಬರುತ್ತೆ, ಕ್ಯಾಟಗರಿ ಸರ್ಟಿಫಿಕೇಟ್ ವ್ಯಾಲಿಡೇಟೆಡ್ ಆ್ಯಂಡ್ ಅಕ್ಸೆಪ್ಟೆಡ್ ಸಕ್ಸಸ್ಫುಲ್ ಅಂತ ಬರಬೇಕು. ಓಕೆನಾ? ಸೊ ಯಾವುದೇ ಕಾರಣಕ್ಕೂ ರಿಜೆಕ್ಟೆಡ್ ಅಂತ ಬರಬಾರ್ದು. ಸೊ ರಿಜೆಕ್ಟ್ ಯಾವಾಗ ಬರುತ್ತೆ ಅಂತಂದರೆ, ನಿಮ್ದೇನಾದರೂ ನಿಮ್ಮ ಏನು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಇರುವಂತಹ ನೇಮು ಮತ್ತು SSLC ಮಾರ್ಕ್ಸ್ಗಳಲ್ಲಿರುವಂತಹ ನೇಮು ಮಿಸ್ ಮ್ಯಾಚ್ ಇತ್ತು ಅಂತಂದರೆ ಅದು ರಿಜೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ.
ಓಕೆನಾ. ಸೊ ಕರೆಕ್ಟಾಗಿ ಚೇಂಜ್ ಮಾಡಿಸ್ಕೊಳ್ಳಿ ಇವಾಗಲೇ. ನೆಕ್ಸ್ಟ್ ಓಕೆ ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟು ನೀವು ಇನ್ಕಮ್ ಸರ್ಟಿಫಿಕೇಟಲ್ಲಿರುವಂಥ ಆರ್ ಡಿ ನಂಬರ್ನ ಎಂಟ್ರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾವು ಇನ್ಕಮ್ ಸರ್ಟಿಫಿಕೇಟಲ್ಲಿರುವಂತಹ ಆರ್ ಡಿ ನಂಬರ್ನ ಎಂಟ್ರ್ ಮಾಡಬೇಕಾಗುತ್ತೆ. ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಮೋರ್ ದೆನ್ 8 lakh ಇತ್ತು ಅಂದರೆ ನೀವು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಇನ್ಕಮ್ಮು ಲೆಸ್ ದೆನ್ 8 lakh ಇತ್ತು ಅಂದರೆ ಫಾರ್ GM ಸ್ಟೂಡೆಂಟ್ಸು, ಮತ್ತು ಫ್ಯಾಮಿಲಿ ಇನ್ಕಮ್ಮು 10 ಲಕ್ಷಕ್ಕಿಂತ ಕೆಳಗೆ ಇತ್ತು ಅಂತಂದರೆ ಫಾರ್ SC/ST ಕ್ಯಾಂಡಿಡೇಟ್ಸು, ಸೊ ನೀವು ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ನಾವಿಲ್ಲಿ ಆರ್ ಡಿ ನಂಬರ್ ಎಂಟ್ರ್ ಮಾಡ್ತೀವಿ. ಸೊ ನೆಕ್ಸ್ಟು ಚೆಕ್ ಆರ್ ಡಿ ನಂಬರ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ಅಲ್ಲಿ. ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡೇಟೆಡ್ ಆ್ಯಂಡ್ ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ. ಓಕೆನಾ. ಸೊ ನೆಕ್ಸ್ಟು ಎಂಟರ್ ಕರೆಕ್ಟ್ ಆರ್ ಡಿ ನಂಬರ್ ಟು ಕ್ಲೇಮ್ 370 ಇದೆ. ಅಂದರೆ ನೀವೇನಾದರೂ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ನಿಮ್ಮ ಬಳಿ ಇತ್ತು ಅಂತಂದರೆ ನೀವು ಅದನ್ನು ಕೂಡ ಎಂಟರ್ ಮಾಡ್ಬೋದು. ಓಕೆನಾ. ನೀವು 370 ಕಲ್ಯಾಣ ಕರ್ನಾಟಕ ಮೀಸಲಾತಿಗೆ ಕಲಂ ಸಲ್ಲಿಸುತ್ತಿದ್ದೀರಾ. ನೀವೇನಾದರೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತೀರಾ ಅಂತಂದರೆ ನೀವು ಎಸ್ ಅಂತ ಕೊಡಬೇಕಾಗುತ್ತೆ. ಸರಿನಾ. ಎಸ್ ಅಂತ ಕೊಡ್ತೀನಿ. ಸೊ ನಾವಿವಾಗ ಆರ್ ಡಿ ನಂಬರ್ ಎಂಟರ್ ಮಾಡಬೇಕು. ಓಕೆ, ಆರ್ ಡಿ ನಂಬರ್ ಎಂಟರ್ ಮಾಡಿದ್ವಿ. ಸೊ ಚೆಕ್ ಮೇಲೆ ಕ್ಲಿಕ್ ಮಾಡಿ. ಇನ್ವ್ಯಾಲಿಡ್ ಆರ್ ಡಿ ನಂಬರ್ ಅಂತ ತೋರಿಸ್ತಾ ಇದೆ ಇಲ್ಲಿ. ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಿದೆ. ಓಕೆನಾ. ಸೊ ನೀವು ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ರಿಸರ್ವೇಷನ್ಗೆ ತಕ್ಕಂತೆ ನೀವು ಎಸ್ ಆರ್ ನೋನ ಚೂಸ್ ಮಾಡಬೇಕಾಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟು ಎಲ್ಲ ಬಾಕ್ಸಸ್ಗೂ ಟಿಕ್ ಮಾಡಿ. ಓಕೆನಾ. ಐ ಹ್ಯಾವ್ ಚೆಕ್ಡ್ ಆ್ಯಂಡ್ ಅಪ್ಡೇಟೆಡ್ ಕರೆಕ್ಟ್ ಕ್ಯಾಟಗರಿ ಕ್ಲೇಮ್. ಎಲ್ಲ ಬಾಕ್ಸು ಟಿಕ್ ಮಾಡೋವರೆಗೂ ಮಾತ್ರ ನಿಮಗೆ ಇಲ್ಲಿ ಸೇವ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಸೊ ಇಲ್ಲಾಂದರೆ ಸೇವ್ ಮಾಡೋದಕ್ಕೆ ಆಗಲ್ಲ. ಸೊ ಆಮೇಲೆ ಬೇಕಾದ್ರೆ ನಿಮಗೆ ಏನಾದರೂ ಮಿಸ್ ಮಾಡಿದ್ದೀರ ಅಂತಂದರೆ ಆಮೇಲೆ ಬೇಕಾದ್ರೆ ಬಂದು ಎಡಿಟ್ ಕೂಡ ಮಾಡ್ಕೋಬೋದು. ಓಕೆನಾ. ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್. ಓಕೆ. ಸೊ ಆಮೇಲೆ ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ನಾವೀಗ ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ಸಿಗೆ ಬಂದ್ವಿ. ಸೊ ನೀವೇನಾದರೂ ಸ್ಪೆಷಲ್ ಕ್ಯಾಟಗರಿನ ಕ್ಲೇಮ್ ಮಾಡ್ಕೊತಿದ್ರ ಅಂತಂದರೆ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಅಕಸ್ಮಾತ್ ಯಾವುದು ಸ್ಪೆಷಲ್ ಕ್ಯಾಟಗರಿನ ಕ್ಲೇಮ್ ಮಾಡ್ಕೊತೀರ ಅಂತಂದರೆ ಇಲ್ಲಿ ನೋ ಕ್ಲೇಮ್ಸ್ ಅಂತ ಇದೆ ಅಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. NCC, ಸ್ಪೋರ್ಟ್ಸು, ಸ್ಕೌಟ್ ಆ್ಯಂಡ್ ಗೈಡ್ಸು, ಡಿಫೆನ್ಸು, ಎಕ್ಸ್ ಡಿಫೆನ್ಸು, PH. ಸೊ ಯಾವ ಒಂದು ನೀವು ಸ್ಪೆಷಲ್ ಕ್ಯಾಟಗರಿಗೆ ಬರ್ತೀರಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂತಂದರೆ ನೋ ಕ್ಲೇಮ್ಸ್. ಓಕೆ. ಸೇವ್ ನೋ ಕ್ಲೇಮ್ಸ್ ಅಂತ ಇದಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಪೆಷಲ್ ಕ್ಯಾಟಗರಿ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂತು ಇಲ್ಲಿ ನೋಡ್ಬೋದು. ಇಲ್ಲಿ NCC ನೋ ಕ್ಲೇಮ್, ನೋ ಕ್ಲೇಮ್, ನೋ ಕ್ಲೇಮ್, ನೋ ಕ್ಲೇಮ್ ಅಂತ ಬರ್ತಾ ಇದೆ. ಓಕೆನಾ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು NRI ವಾರ್ಡ್ ಅಡಿಯಲ್ಲಿ ಸೀಟ್ ಕ್ಲೇಮ್ ಮಾಡಲು ಬಯಸುವಿರಾ ಅಂತ, ಅಂದರೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ. ನಾವಿಲ್ಲಿ ಇಲ್ಲ ಅಂತ ಸೆಲೆಕ್ಟ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ನೆಕ್ಸ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ. ಅಂದರೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡೋದಿರುತ್ತೆ ಮತ್ತು ನಿಮ್ಮ ಸಿಗ್ನೇಚರನ್ನು ಕೂಡ ಅಪ್ಲೋಡ್ ಮಾಡೋದಿರುತ್ತೆ. ಓಕೆನಾ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ನೀವು ಇಲ್ಲಿ ಫೋಟೋ ಅಪ್ಲೋಡ್ ಮಾಡೋಕೆ ಕೊಟ್ಟಿದ್ದಾರಲ್ವಾ. ಸೊ ಈ ಒಂದು ಸೆಕ್ಷನಲ್ಲಿ ನಿಮ್ಮ ಫೋಟೋನೇ ಅಪ್ಲೋಡ್ ಮಾಡಬೇಕು. ಈಗ ನೀವು ಇಂಟರ್ಚೇಂಜ್ ಅಂದರೆ ಫೋಟೋ ಅಪ್ಲೋಡ್ ಮಾಡಲಿ ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಅಥವಾ ಸಿಗ್ನೇಚರ್ ಅಪ್ಲೋಡ್ ಮಾಡಲಿ ಫೋಟೋ ಅಪ್ಲೋಡ್ ಮಾಡೋದು. ಸೊ ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ. ಸೊ ಮುಂದೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇವಾಗಲೇ ಅಪ್ಲಿಕೇಶನ್ ಹಾಕೋ ಟೈಮಲ್ಲೇ ಕರೆಕ್ಟಾಗಿ ಹಾಕಿ. ಓಕೆನಾ. ಸೊ ನಾನಿವಾಗ ಫೋಟೋ ಅಪ್ಲೋಡ್ ಮಾಡಿದೆ ಮತ್ತು ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಿದೆ. ಸೊ ನೆಕ್ಸ್ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಫೋಟೋ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತಿಲ್ಲಿ. ಓಕೆ. ಇಲ್ಲಿ ನೋಡ್ಬೋದು ನಿಮ್ಮ ಫೋಟೋ ಇಲ್ಲಿ ತೋರಿಸ್ತಾ ಇರುತ್ತೆ ಮತ್ತು ನಿಮ್ಮ ಸಿಗ್ನೇಚರ್ ಅಪ್ಲೋಡ್ ಮಾಡಿರೋದು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೋರ್ಸ್ ಸೆಲೆಕ್ಷನನ್ನು ಮಾಡಬೇಕಾಗಿರುತ್ತೆ ನೀವು. ಸೊ ನೀವು ಯಾವ ಕೋರ್ಸ್ ಸೇರ್ಕೊಬೇಕು ಅಂತ ಇರ್ತೀರಲ್ವ. ಸೊ ಅದ್ರ ಮೇಲೆ ನೀವು ಎಕ್ಸಾಮನ್ನು ಬರೀಬೇಕಾಗಿರುತ್ತೆ. ಸೊ ನೀವು PCM ಅಷ್ಟೇ ಬರೆದ್ರೆ ನೀವು ಇಂಜಿನಿಯರಿಂಗ್ ಸೇರ್ಕೋಬೋದು. ಸೊ PCB ಬರ್ದಿರ ಅಂತಂದರೆ ನೀವು ಏನು ಈ ಎಲ್ಲ ಕೋರ್ಸ್ ಇದೇನು ಮೆನ್ಷನ್ ಮಾಡಿದಾರಲ್ವ ಕೋರ್ಸಸ್ಗಳು. ಸೊ ಈ ಎಲ್ಲ ಕೋರ್ಸ್ಗಳಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ. ಸೊ PCMB ಸೆಲೆಕ್ಟ್ ಮಾಡಿದ್ದೀರಿ ಅಂತಂದರೆ ಎಲ್ಲ ಕೋರ್ಸ್ಗಳಿಗೂ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ. ಆಮೇಲೆ ನೀವೇನಾದರೂ ನೀಟ್ ಪಾರ್ಟಿಸಿಪೇಟ್ ಮಾಡ್ತಿದ್ದೀರ ಅಂತಂದರೆ ಇಲ್ಲಿ UG ನೀಟ್ ಅಂತ ಇದೆ ಅಲ್ವಾ. ಸೊ ಇದ್ರ ಮೇಲೂ ಕೂಡ ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ನಾಟಾ ಎಕ್ಸಾಮ್ ಬರೀತಾರೆ ಅಂದರೆ ಇದು ಕೂಡ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ.
Candidates will also be eligible for the below courses based on the enrolled roll number against each courses post CET exam. Select the below courses. 50% below courses CET exam is not required but application is compulsory. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ನೀವು ಈ ಒಂದು ನಾಟ ಎಕ್ಸಾಮ್ ಬರೋದಕ್ಕೆ, ನೀಟ್ ಎಕ್ಸಾಮು, ಫಾರ್ಮಸಿ, ಸೊ ಈ ಒಂದು ಕೋರ್ಸ್ಗಳಿಗೆ ಜಾಯ್ನ್ ಆಗೋದಕ್ಕೆ ನೀವು CET ಎಕ್ಸಾಮ್ ಬರೀಲೇಬೇಕಂತ ಏನಿಲ್ಲ, ಬಟ್ ಅಪ್ಲೈ ಮಾಡೋದು ಮಸ್ಟ್ ಆ್ಯಂಡ್ ಶುಡ್ ಆಗಿರುತ್ತೆ. ಓಕೆನಾ? ಸೊ ಮಸ್ಟ್ ಆ್ಯಂಡ್ ಶುಡ್ ನೀವು ಅಪ್ಲೈ ಮಾಡಲೇಬೇಕಾಗಿರುತ್ತೆ. ಸೊ ಆ ಒಂದು ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ PCM, PCB, PCMB, ಸೊ ಇದು ನೀವು ಇಂಜಿನಿಯರಿಂಗೋ ಅಥವಾ BSc ನರ್ಸಿಂಗೋ, ಸೊ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ನಾನು ಇಲ್ಲಿ PCM ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಪ್ಲೈ ಅಂತ ಕೊಡ್ತೀನಿ. ಓಕೆ, ಕೋರ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬಂತಿಲ್ಲ ನಮಗೆ. ಓಕೆನಾ? ಸೊ ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ PCM ನೋಡಿ ಇಲ್ಲಿ ತೋರಿಸುತ್ತೆ, ಇಲ್ಲಿ ಸೆಲೆಕ್ಟೆಡ್ ಕೋರ್ಸ್ ಲಿಸ್ಟು PCM ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಫಾರ್ UGCT ಇಂಜಿನಿಯರಿಂಗ್. ಅದಾದಮೇಲೆ ನೆಕ್ಸ್ಟ್ ಅಂತ ಇಲ್ಲಿ ಇದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡೋದಿರುತ್ತೆ, ಸರಿನಾ? ನಿಮ್ಮ ಎಕ್ಸಾಮ್ ಸೆಂಟರ್ನ ಎಂಟರ್ ಮಾಡಬೇಕಾಗಿರುತ್ತೆ, ಪ್ರಿಯಾರಿಟಿ 1, ಪ್ರಿಯಾರಿಟಿ 2ನ. ಸೊ ಅದಾದಮೇಲೆ ಸೇವ್ ಎಕ್ಸಾಮ್ ಸೆಂಟರ್ಸ್ ಕೊಡಿ. ಓಕೆ, ಎಕ್ಸಾಮ್ ಸೆಂಟರ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ. ಸರಿ, ಆಯಿತು. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಡನ್. ಓಕೆನಾ? ಸೊ ಲಾಸ್ಟ್ ನಿಮ್ಗೆ ಏನು ಕೇಳುತ್ತೆ, ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟರ್ ಬಗ್ಗೆ ಕೇಳುತ್ತೆ. ನೀವೇನಾದ್ರು ಬಯೋ ತೊಗೊಂಡಿದ್ದೀರ ಅಂತಂದರೆ ನೀವು ಅಗ್ರಿ ಎಕ್ಸಾಮ್ ಕೂಡ ಬರೀಬೋದು. ಸೊ ಇನ್ ಕೇಸ್ ನೀವು ಬಯಾಲಜಿ ತಗೊಂಡಿಲ್ಲ ಅಂತಂದರೆ ನೋ ಅಂತ ಕೊಟ್ಬಿಡಿ ಡೈರೆಕ್ಟಾಗಿ, ಸರಿನಾ? ನೆಕ್ಸ್ಟ್ ಸೇವ್ ಅಗ್ರಿಕಲ್ಚರ್ ಕೋಟಾ ಎಕ್ಸಾಮ್ ಸೆಂಟರ್ಸ್ ಅಂತ ಕ್ಲಿಕ್ ಮಾಡಿ. ಎಕ್ಸಾಮ್ ಸೆಂಟರ್ ಅಪ್ಡೇಟೆಡ್ ಸಕ್ಸಸ್ಫುಲಿ. ಓಕೆ, ಆಲ್ಮೋಸ್ಟ್ ಡನ್ ಆಯಿತಾ? ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಎಟ್ ದ ಲಾಸ್ಟ್ ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಕೇಳುತ್ತೆ ಇಲ್ಲ ಆಪ್ಷನ್ನು. ಸೊ ನೆಕ್ಸ್ಟು ಇದು ನಿಮ್ಮ ಲಾಸ್ಟ್ ಸ್ಟೆಪ್ ಆಗಿರುತ್ತೆ. ಇದಾದಮೇಲೆ ಇಲ್ಲಿ ಕ್ಲಿಕ್ ಟು ಪೇಮೆಂಟ್ ಅಂತ ಇದೆ ಅಲ್ವಾ? ಸೊ ನಿಮಗೆ 600 ರೂಪಾಯಿ ಇರುತ್ತೆ. ಸೊ ಇಲ್ಲಿ ಕ್ಲಿಕ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ, ಅಲ್ಲಿ ಹೋಗ್ಬಿಟ್ಟು ಪೇ ಮಾಡಿದರೆ ಮುಗೀತು. ಓಕೆನಾ? ಸೊ ಇದಿಷ್ಟು ನಿಮ್ಮ ಅಪ್ಲಿಕೇಶನ್ ಹಾಕುವಂತಹ ಪ್ರೊಸೆಸ್ ಆಗಿರುತ್ತೆ. ಸೊ ಯಾವ್ದಾದ್ರು ಒಂದು ಸ್ಟೆಪ್ಪಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದರೆ ಮತ್ತೆ ಒಂದ್ಸಲ ಬ್ಯಾಕ್ ಹೋಗ್ಬಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ? ಸೊ ಯಾವುದೇ ರೀತಿ ಮಿಸ್ಟೇಕ್ ಮಾಡಬೇಡಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ? ಸೊ ಇನ್ನೂ ಟೈಮ್ ಇದೆ, ಸಾಕಷ್ಟು ಟೈಮ್ ಇದೆ. ಸೊ ನೋಡಿಕೊಂಡು ಕ್ಲಿಯರಾಗಿ ಅಪ್ಲಿಕೇಶನ್ನ ಹಾಕಿ. ಸೊ ಇದಿಷ್ಟು ಸ್ಟೆಪ್ಸ್ಗಳನ್ನು ನೀವು ನಿಮ್ಮ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಫಾಲೋ ಮಾಡಬೇಕಾಗಿರುತ್ತೆ. ಸೊ ನೀವು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಈ ಒಂದು ವಿಡಿಯೋನ ಪ್ಲೇ ಮಾಡಿಬಿಟ್ಟು, ಸೊ ಅಲ್ಲೇನು ಸ್ಟೆಪ್ಸ್ ಇರ್ತಾವಲ್ವಾ, ಸೊ ಆ ಒಂದು ಸ್ಟೆಪ್ಸ್ ಮುಖಾಂತರ ನೀವು ನೋಡ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿ. ಓಕೆನಾ? ಸೊ ಇದ್ರ ಮೇಲಾಗಿ ಕೂಡ ಏನಾದ್ರು ಡೌಟ್ಸ್ಗಳಿತ್ತು ಅಂತಂದರೆ ಇವಾಗಲೇ ಕಮೆಂಟ್ ಮೂಲಕ ತಿಳಿಸಿ, ಡೆಫಿನೆಟ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಯ್ತಾ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ಇವಾಗಲೇ ತಿಳಿಸಿ. ಸೊ ಇದೇ ರೀತಿ ನಿಮ್ಮ KCET ಕೌನ್ಸಿಲಿಂಗ್ ಜರ್ನಿಯಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಸೊ ಆ ಒಂದು ಜರ್ನಿಯಲ್ಲಿ ನಿಮಗೆ ಏನೇ ಡೌಟ್ಸ್ಗಳಿರಲಿ ಎಲ್ಲನೂ ಕೂಡ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಇವಾಗಲೇ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಇವಾಗಲೇ ಶೇರ್ ಮಾಡಿ. ಸೊ ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್ ಜೊತೆ ನಿಮ್ಮನ್ನೇ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.